ಮದುವೆ ಆಗಿದ್ದಂತಹ ಈತನಿಗೆ 8 ತಿಂಗಳಿಗೆ ಪತ್ನಿ ಬೋರ್ ಆಗ್ಬಿಟ್ಲು. ಅದಕ್ಕೆ ಕೊಲೆ ಮಾಡಿ ಈಗ ಜೈಲು ಪಾಲಾಗಿದ್ದಾನೆ. ಅಷ್ಟಕ್ಕೂ ಏನಾಗಿತ್ತು ತೋರಿಸ್ತೀವಿ ನೋಡಿ. ವಿವಾಹವಾದ 8 ತಿಂಗಳಲ್ಲಿ ಪತ್ನಿ ಕೊಂದ ಪತಿ, ಮಕ್ಕಳು ಮಾಡಿಕೊಳ್ಳುವ ವಿಚಾರಕ್ಕೆ ಗಲಾಟೆ, ಹತ್ಯೆ. ಎಸ್, ಪ್ರೀತಿ ಮಾಡಿ ಮದುವೆ ಆಗಿ 8 ತಿಂಗಳಲ್ಲಿ ಪತ್ನಿಯನ್ನ ಕೊಂದು ಗಂಡ ಜೈಲಿಗೆ ಹೋಗಿದ್ದಾನೆ. ಎಸ್, ಮೃತ ಗಾಯತ್ರಿ ಹಾಗೂ ನವೀನ್ 2-3 ವರ್ಷ ಪ್ರೀತಿ ಮಾಡಿ ಮನೆಯವ್ರಿಗೆ ಒಪ್ಪಿಸಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡಿದ್ದಾರೆ. ಇಬ್ರು HAL ಠಾಣಾ ವ್ಯಾಪ್ತಿಯ ಅನ್ನಸಂದ್ರದಲ್ಲಿ ವಾಸವಾಗಿರ್ತಾರೆ. ಇನ್ನು ಯುವತಿ ಗಾಯತ್ರಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಆರೋಪಿ ಗಂಡ ನವೀನ್ ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದ. ಇನ್ನು ಗುರುವಾರ ರಾತ್ರಿ ಗಂಡ ಹೆಂಡತಿ ನಡುವೆ ಗಲಾಟೆ ಆಗಿದೆ. ಇನ್ನು ಗಲಾಟೆ ವಿಕೋಪಕ್ಕೆ ಹೋದಾಗ ಕತ್ ಹಿಸುಕಿ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ. ಬಳಿಕ ಪೊಲೀಸ್ ಠಾಣೆಗೆ ಹೋಗಿ ಪತ್ನಿ ಕೊಲೆ ಮಾಡಿರೋ ವಿಚಾರ ಪೊಲೀಸರಿಗೆ ತಿಳಿಸಿದ್ದಾನೆ. ಇನ್ನು ಆರೋಪಿ ನವೀನ್ಗೆ ಪರಸ್ತ್ರೀಯ ಸಹವಾಸ ಇದ್ದ ವಿಚಾರ ಪತ್ನಿ ಗಿರಿಜಾಗೆ ಗೊತ್ತಾಗಿದೆ. ಹಾಗಾಗಿ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಗಿರಿಜಾ ಗಂಡ ನವೀನ್ಗೆ ದುಂಬಾಲು ಬಿದ್ದಿದ್ಲು. ಇನ್ನು ಮಕ್ಕಳು ಮಾಡ್ಕೊಳ್ಳುವ ವಿಚಾರಕ್ಕೆ ಆಗಾಗ ಗಿರಿಜಾ ದಂಪತಿ ನಡುವೆ ಗಲಾಟೆ ಆಗ್ತಾ ಇತ್ತು. ಮಕ್ಕಳು ತಕ್ಷಣಕ್ಕೆ ಮಾಡ್ಕೊಳ್ಳೋದಿಕ್ಕೆ ಆರೋಪಿ ಗಂಡ ನವೀನ್ ನಿರಾಕರಣೆ ಮಾಡ್ತಾ ಇದ್ದ. ಇನ್ನು ಇದೇ ಕಾರಣಕ್ಕೆ ಜಗಳ ಆಗಿದೆ. ಗುರುವಾರ ಕೂಡ ಅದೇ ವಿಚಾರಕ್ಕೆ ಗಲಾಟೆ ಆಗಿದ್ಕೆ ಕೊಲೆ ಮಾಡಿದ್ದಾನೆ ಅಂತ ಗಿರಿಜಾ ತಾಯಿ ಆರೋಪಿಸಿದ್ದಾರೆ. ಮದುವೆಯಾಗಿ ಒಂದು 8 ತಿಂಗಳಾಗಿತ್ತು. ನಮ್ಮ ಮದುವೆ ಮಾಡುವುದಿಲ್ಲ ಈಗ ಅಂದ, ಇಲ್ಲ ನಿಮ್ಮ ಮಗಳನ್ನ ಚಂದ ರೀತಿ ನೋಡ್ಕೊಂತಮ್ಮ, ನೀವು ಮದುವೆ ಮಾಡಿಕೊಡು. ಮತ್ತು ಗಲಾಟೆ ಅಪ್ಪಂಗೆ ನಾ ಬಂದೆ ಸ್ವಾಮಿ ಇಲ್ಲಿ ನನ್ನ ಮಗಳು ಕರ್ಕೊಂಡು, ನನ್ನ ಹಳ್ಳಿನ ಕರ್ಕೊಂಡು. ಅವು ಗಂಡ ಹೆಂಡ್ತಿಗೆ ಗಲಾಟೆ, ಅವ್ನಿಗೊಂದು ಹೆಣ್ಣನ್ನು ಇದಾಯಿತು. ಅಮ್ಮ ಇದು ಹೇಳೋದು, ಅವನು ನೀನು ಒಂದು ಹೆಣ್ಣು ಬೆಚ್ಕ ನಾನು ಇದು ಮಾಡಿ ಇದು ಅವ್ನು ಹಿಡ್ತಾಗ ಹಿಡೋದಾಗಿತ್ತು. ಇವು ಹಿಡ್ಕೊ ಹೊಡೋದು. ಇದೇ ನಮ್ಮನ್ನು ಯಾರು ಬಂದು ಹೇಳಿಕೊ ನನ್ನ ಮಗಳಿಗೆ ಏನು ಮಾಡಬೇಡ. ಸಹೋದರಿ ಗಿರಿಜಾ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಪ್ರೀತಿ ಮಾಡ್ತಾ ಇದ್ಲು. ಹೀಗಾಗಿ 20 ಲಕ್ಷ ಖರ್ಚು ಮಾಡಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ಕೊಟ್ಟಿದ್ವಿ. ನಿಮ್ ತಂಗಿಯನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ನಂಬಿಸಿರೋದ್ರಿಂದ ಭಟ್ಕಳ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ಕೊಟ್ಟಿದ್ವಿ. ಏನೋ ಪರಸ್ತ್ರೀ ಜೊತೆ ಸಂಬಂಧ ಇಟ್ಕೊಂಡು ಮಕ್ಕಳು ಮಾಡ್ಕೊಳ್ಳೋದಿಕ್ಕೆ ನಿರಾಕರಣೆ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದಾನೆ. ಇಷ್ಟರ ನಡುವೆ ಅಂದ್ರೆ ಬೇರೆ ಹುಡುಗಿ ಸಂಬಂಧನೇ ಇದು ಮಾಡಿದ್ದು. ನಮಗೆ ಗೊತ್ತಿರಲಿಲ್ಲ ಅದು. ನಾವಂದ್ರೆ ಇವತ್ತಲ್ಲ ನಾಳೆ ಸುಧಾರಿಸ್ತಾರೆ ಅಂತ ನಾವು ಈ ಥರ ಮಾಡ್ಕೊಂಡಿವಿ. ಇಷ್ಟೆಲ್ಲ ಚಿನ್ನ ಹಾಕಿವಿ, ಒಂದು 20 ತೊಲೆ ಚಿನ್ನ ಹಾಕಿ ಮದುವೆ ಮಾಡಿಕೊಟ್ಟಿವಿ ಅವನಿಗೆ. ಅಷ್ಟೆಲ್ಲ ಸಾಲ ಮಾಡಿ ನಾವು ಬೇರೆ ಕಡೆ ದುಡ್ದು ಸಾಲ ಮಾಡಿ ಹಾಕ್ಕೊಟ್ಟಿವಿ. ಅದು ವರದಕ್ಷಿಣೆ ಮತ್ತೊಂದು 2 ಲಕ್ಷ ಕೇಳಕತ್ತಿದೆ. ಅದರಿಂದ ಆ ಥರ ಇದು ಮಾಡಿದ್ದೆ. ನಾವು ಲವ್ ಮಾಡೇ ಮದುವೆ ಆಗಿದೆ. ಅವ ಕಾರ್ ಡ್ರೈವಿಂಗ್ ಏನು ಮಾಡ್ತಿದ್ದೆ. ಸದ್ಯ ಕೊಲೆ ಸಂಬಂಧ HAL ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಾಗಿದೆ. ಇನ್ನು ದೂರು ಕೊಟ್ಟಿರೋದ್ರಿಂದ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಆರೋಪಿಯನ್ನ ಬಂಧಿಸಿ ತನಿಖೆ ಮಾಡ್ತಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.